ಜಮೀರ್ ಅಹ್ಮದ್ ಅವನ್ಯಾರು ಇಲ್ಲಿ ಬರಕ್ಕೆ ಅಂತ ಕಾಂಗ್ರೆಸ್ನೇ ಹೇಳಿದ್ದು, ನಾವು ಹೇಳಿದ್ವಾ? ಇನ್ನು ಯಾವ ಮುಖ ಹೊತ್ಕೊಂಡು ಬಂದು ನಿಮಗೆ ಅವರು ಕ್ಯಾನ್ವಾಸ್ ಮಾಡಬೇಕು? ಜಮೀರ್ ಅಹ್ಮದ್ ಈಗ ಆಮೇಲೆ ಜಾಫರ್ ಶರೀಫ್ ಅಂತೇಳಿ ಇದ್ರು ತೀರ್ಕೊಂಡೋದ್ರು ಪಾಪ. ಅವರು ಮುಸಲ್ಮಾನರ ಅಗ್ರಗಣ್ಯ ನಾಯಕ ರಾಜ್ಯದಲ್ಲಿ. ಇವತ್ತು ನಾಯಕರು ಯಾರಿದ್ದಾರೆ? ಸಣ್ಣ ಪುಟ್ಟ ನಾಯಕರಿದ್ರೆ ಅವ್ರನ್ನೂ ಮುಗಿಸ್ಬಿಡ್ತಾ ಇದ್ದೀರಿ ನೀವು. ದಲಿತರನ್ನು ಒಂದು ಕಡೆಯಿಂದ ಮುಗಿಸಿದ್ದಾಯ್ತು, ಅಲ್ಪಸಂಖ್ಯಾತರನ್ನು ಮುಗಿಸಿದ್ದಾಯ್ತು. ಅಹಿಂದ ಅಹಿಂದ ಅಂತೇಳಿ ಭಜನೆ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ನಾನು ಕೇಳ್ತೀನಿ, ಮಾನ್ಯ ಸಿದ್ದರಾಮಯ್ಯನವರೇ, ಇಲ್ಲಿ ಅಹಿಂದ ಕ್ಯಾಂಡಿಡೇಟ್ ಯಾರು? ಸಮರ್ಥ ಅಹಿಂದ ಕ್ಯಾಂಡಿಡೇಟಾ? ಅಹಿಂದಾಗ ಓಟ್ ಹಾಕಬೇಡಿ ಅಂತ ನೀವು ಹೇಳಕ್ ಬಂದಿದ್ದೀರಾ? ಇದು ನಿಮ್ಮ ಸ್ಟ್ಯಾಂಡರ್ಡಾ? ಮುಸಲ್ಮಾನರು ನನ್ನ ಬ್ರದರ್ಸ್ ಅಂತೀರಲ್ಲ, ಮುಸಲ್ಮಾನರಿಗಾರು ಓಟ್ ಹಾಕ್ಬೇಡಿ ಅಂತ ಮುಸಲ್ಮಾನರಿಗೆ ಹೇಳ್ತೀರಿ. ಇದ್ಯಾವ ಮಾತುಗಳು ನಿಮ್ದೆಲ್ಲ? ಸಿದ್ದರಾಮಯ್ಯ ಒಬ್ಬ ಡೋಂಗಿ ರಾಜಕಾರಣಿ. ಅವರು ಸೋಷಿಯಲಿಸ್ಟು ಅಲ್ಲ, ಸಮಾಜವಾದಿ ಅಲ್ಲ, ಮಜಾವಾದಿ ಅವರು. ಈ ರಾಜ್ಯದಲ್ಲಿ ಅವರನ್ನು ನೋಡಿ ಆಯ್ತು. ಆದ್ರೆ ನಾನು ಅವರ ಅಭಿಮಾನಿಯಾಗಿದ್ದೆ. ಎಲ್ಲಿಯವರೆಗೆ ಅಂದ್ರೆ ಅವರು ಕಾಂಗ್ರೆಸ್ ಬಾಗಿಲು ತುಳಿಯೋವರೆಗೆ. ಅವರು ಜನತಾದಳದಲ್ಲಿ ಇದ್ದಾಗ ನೇರವಾದ ವ್ಯಕ್ತಿತ್ವ ಇತ್ತು ಅವ್ರದ್ದು. ಏನೇ ಮಾತಾಡಿದ್ರು ಸುಳ್ಳು ಹೇಳಬಾರ್ದು, ಹಾಗೆಲ್ಲ ಮಾತಾಡ್ತಿದ್ರು. ಕಾಂಗ್ರೆಸ್ ಬಾಗಿಲು ತುಳಿದಿದ್ದೆ ಈ ಕೆಸರು ಇದಿರ್ತದ ಕಾಲುವೆಯಲ್ಲಿ ಕೆಸರಿಗೆ ಕಾಲಿಟ್ಟಂಗೆ ಆಗ್ಬಿಡ್ತಾವ್ರು. ಅಲ್ಲೇ ಬದಲಾಗೋದ್ರು ಅವರು. ಕಾಂಗ್ರೆಸ್ನವರು ಹೇಳೋದಕ್ಕಿಂತ ಹೆಚ್ಚು ಸುಳ್ಳು ಹೇಳ್ತಾರೆ ಈಗ. ಯಾಕೆಂದ್ರೆ ಬದುಕಬೇಕಲ್ಲ ಕಾಂಗ್ರೆಸ್ನಲ್ಲಿ. ಸುಳ್ಳು ಹೇಳದೇ ಇದ್ರೆ, ಮೋಸ ಮಾಡದೇ ಇದ್ರೆ, ವಂಚನೆ ಮಾಡದೇ ಇದ್ರೆ ಕಾಂಗ್ರೆಸ್ ಎಲ್ಲ ಯಾರು ಬದುಕಕ್ಕಾಗಲ್ಲ. ನೇರವಾಗಿರೋರು ಅಲ್ಲಿ ಜಾಗವೇ ಇರಲ್ಲ ಅವರಿಗೆ. ಆ ಕಾರಣದಿಂದ ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಜೈ ಬೈರಿ ಬಾರಿಸುತ್ತೆ. 28ಕ್ಕೆ ಅದರ ಎಫೆಕ್ಟ್ ಏನಿರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಇದು ಒಂದು. ಮಾನ್ಯ